ನೋಡಿ ಮತ್ತೊಂದು ಕಡೆ SIT ಟೀಮ್ ಈ ಓವರ್ ಆಲ್ ತನಿಖೆಯನ್ನ ಮತ್ತಷ್ಟು ವೇಗ ಕೊಡಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳ ಪ್ರತ್ಯೇಕ ಕೇಸ್ಗಳನ್ನ ಈಗ ಒಟ್ಟಾಗಿ ಸೇರಿಸಿ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಒಂದು ಕಡೆ ಮಾಸ್ಕ್ ಮ್ಯಾನ್ ಬರ್ತಾರೆ, ಮತ್ತೊಂದು ಕಡೆ ಅನನ್ಯ ಭಟ್ ವಿಚಾರವನ್ನ ತಡ್ಕೊಂಡು ಸುಜಾತಾ ಭಟ್ ಅವರು ಬರ್ತಾರೆ. ಜೊತೆಗೆ ಷಡ್ಯಂತ್ರ ರೂಪಿಸಿರೋದ್ರ ಬಗ್ಗೆ ಅದರ ಹಿಂದೆ ಹಲವು ಜನರಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಆ ಎಲ್ಲ ಪ್ರತ್ಯೇಕ ಕೇಸ್ಗಳಿದಾವಲ್ಲ, ಜೊತೆಗೆ ಗಲಾಟೆ ಕೇಸು ಇದೆಯಲ್ಲ, ಆ ಎಲ್ಲ ಕೇಸನ್ನು ಒಟ್ಟಿಗೆ ಸೇರಿಸಿ SIT ಟೀಮ್ ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಾನೂನು ಸಲಹೆಯನ್ನ ಪಡ್ಕೊಂಡೇನೆ SIT ಟೀಮ್ ತನಿಖೆಗೆ ಮುಂದಾಗುತ್ತೆ. ಎಲ್ಲವನ್ನೂ ಒಟ್ಟಾಗಿ ಸೇರಿಸಿ ತನಿಖೆ ಮಾಡಿದ್ರೆ ಮತ್ತಷ್ಟು ಸಹಕಾರಿಯಾಗುತ್ತೆ ಅಂತ. ಆಲ್ ಡಾಟ್ಸ್ ಆರ್ ಕನೆಕ್ಟಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಸದ್ಯ ಪ್ರತ್ಯೇಕ ಪ್ರಕರಣಗಳಾಗಿ ತನಿಖೆ ನಡೆಸ್ತಾ ಇದ್ದಾರೆ SIT ಟೀಮ್. ಚಿನ್ನಯ್ಯ ಕೇಸ್ ಒಂದ್ ಕಡೆ, ತಿಮರೋಡಿ ಕೇಸ್ ಒಂದ್ ಕಡೆ, ದೂತಾ ಸಮೀರ್ ಕೇಸ್ ಒಂದ್ ಕಡೆ, ಸುಜಾತಾ ಕೇಸ್ ಮತ್ತೊಂದು ಕಡೆ, ಹಿಂಗೆ ಪ್ರತ್ಯೇಕವಾಗಿ SIT ಟೀಮ್ ತನಿಖೆ ಮಾಡ್ತಾ ಇದೆಯಲ್ಲ. ಸೊ ಎಲ್ಲಾ ಕೇಸನ್ನ ಒಟ್ಟಿಗೆ ಕೂಡಿಸಿ ತನಿಖೆ ಮಾಡೋದಕ್ಕೆ ಪ್ರತ್ಯೇಕ ನೋಟಿಸ್ ಅನ್ನು ಕೊಟ್ಟು ಪ್ರತ್ಯೇಕವಾಗಿ ಕರೆಸ್ತಾ ಇದ್ರು. ಹಾಗಾಗಿ ಎಲ್ಲವನ್ನೂ ಕೂಡ ಒಟ್ಟಿಗೆ ಸೇರಿಸಿ ಒಂದೇ ಅಂಡರ್ ಅಲ್ಲಿ ತಂದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ನೋಟಿಸ್ ಅನ್ನು ಕೊಟ್ಟು ಒಬ್ಬೊಬ್ಬರಾಗಿ ವಿಚಾರಣೆಯನ್ನ ಮಾಡೋಣ ಅಂತ. ಇದು ತನಿಖೆಗೆ ಸಹಕಾರಿಯಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ SIT ಟೀಮ್ ಈ ರೀತಿಯಾದಂತಹ ಆಲೋಚನೆಯನ್ನ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್, ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಅರುಣ್, ಈಗ ಪ್ರತ್ಯೇಕ ಕೇಸ್ಗಳನ್ನು ಮಾಡಿ ಒಂದೊಂದಕ್ಕೂ 6 ತಿಂಗಳು ಮಾಡೋದ್ರ ಬದಲು ಎಲ್ಲ ಕೇಸನ್ನು ಒಟ್ಟಿಗೆ ಜೋಡಿಸಿ ತದನಂತರ ಅದೇ ಅಂಡರಲ್ಲೇ ನಾವು ತನಿಖೆ ಮಾಡಿದ್ರೆ ವೇಗ ಸಿಗುತ್ತೆ ತನಿಖೆಗೆ ಅನ್ನೋದು ವರ್ಕೌಟ್ ಆಗುತ್ತೆ ಇದು? SIT ರಚನೆ ಮಾಡಿದ್ದಾದ್ರೂ ಯಾಕೆ? ಇದೇ ಚಿನ್ನಯ್ಯ ಅವಾಗ ಮಾಸ್ಕ್ ಮ್ಯಾನ್ ಅಥವಾ ಅನಾಮಿಕ ಆಗಿದ್ನಲ್ಲ, ಈತ ಬಂದು ಧರ್ಮಸ್ಥಳದಲ್ಲಿ 106 ಹೆಣ್ಣು ಮಕ್ಕಳ ಹತ್ಯೆ ಮಾಡಿ ಅದನ್ನು ಹೂತಾಕಲಾಗಿದೆ, ನಾನೇ ಆ ಶವಗಳನ್ನು ಹೂತಾಕಿದ್ದೇನೆ, ಆ ಶವಗಳನ್ನು ತೋರಿಸ್ತೇನೆ ಅಂತ ಹೇಳಿ ಇವನು ಬಂದಿದ್ದ. ಹಾಗಾಗಿ SIT ರಚನೆ ಮಾಡಲಾಯಿತು. ಆದರೆ ಈಗ ನೋಡಿದ್ರೆ ಇಡೀ ಪರಿಸ್ಥಿತಿಯ ಸಂಪೂರ್ಣ ಬದಲಾಗಿದೆ. ಶವಗಳನ್ನು ತೋರಿಸಿಕೊಡ್ತೇನೆ ಅಂತ ಬಂದಂಥ ಚಿನ್ನಯ್ಯ ಅವನ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಶವಗಳನ್ನು ತೋರಿಸ್ಕೊಡೋದಿರಲಿ, ಇಡೀ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಒಂದು ಷಡ್ಯಂತ್ರ ಮಾಡುವಂಥ ಭಾಗ ಅನ್ನೋದು ಗೊತ್ತಾಗಿದೆ. ಮತ್ತೊಂದು ಕಡೆ ಇದೇ ಪ್ರಕರಣವನ್ನು ಮುಂದಿಟ್ಕೊಂಡು ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಅವಳನ್ನು ಹತ್ಯೆ ಮಾಡಲಾಗಿದೆ, ಅವಳ ಶವವನ್ನು ತನಗೆ ಕೊಡಿಸ್ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಂಥ ಸುಜಾತಾ ಭಟ್ ಕೂಡ ತಾನು ಅನನ್ಯ ಭಟ್ ಅನ್ನೋದೇ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ನಿಜಾಂಶವನ್ನಾಗಿ SIT ಮುಂದೆ ಒಪ್ಕೊಂಡಿದ್ದಾರೆ. ಒಂದು ಕಡೆ ಚಿನ್ನಯ್ಯ, ಮತ್ತೊಂದು ಕಡೆ ಸುಜಾತಾ ಭಟ್, ಇವರಿಬ್ಬರೂ ಕೂಡ ಈಗ SIT ಮುಂದೆ ಬಂದು ಅಪ್ರೂವರ್ಗಳಾಗಿ ಒಪ್ಕೊಂಡಿದ್ದಾರೆ. ತನಿಖೆಯ ದಿಕ್ಕು ಬದಲಾಗಿದೆ. ಇನ್ನೊಂದು ಕಡೆ ಚೆನ್ನಯ್ಯ ತನ್ನ ಮಗಳು ಆದಂಥ ಸೌಜನ್ಯ ಅವಳ ಶವವನ್ನು ಎತ್ಕೊಂಡು ಹೋಗ್ತಿರೋದು ನೋಡಿಯಾನೆ, ಹಾಗಾಗಿ ಇವನ್ನ ತನಿಖೆಗೆ ಒಳಪಡಿಸಬೇಕು, ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಸೌಜನ್ಯ ಅವ್ರ ತಾಯಿ ಕುಸುಮಾವತಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಹೋಗಿ ಪ್ರತ್ಯೇಕವಾದಂಥ ತನಿಖೆ, ಧರ್ಮಸ್ಥಳದಲ್ಲಿ 106 ಹೆಣ್ಣು ಮಕ್ಕಳು ಕಾಣೆಯಾಗಿದ್ದರ ಬಗ್ಗೆ ನನ್ನ ಹತ್ರ ದಾಖಲೆಗಳಿವೆ ಅಂಥೇಳಿ ಅವನು ಹೋಗಿ SITಗೆ ದೂರು ಕೊಡ್ತಾನೆ. ಇನ್ನೊಂದು ಕಡೆ ಮಹೇಶ್ ತಿಮರೂಡಿ ಅವರ ಮನೆಯ ಹತ್ತಿರದಿಂದಲೇ ಆ ಬುರುಡೆಯನ್ನು ನಾನು ಎತ್ಕೊಂಬಂದಿದ್ದು ಅಂಥೇಳಿ ಚೆನ್ನಯ್ಯ ಹೇಳಿಕೆಯನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ಸತ್ಯ, ಯಾವ್ದು ಸುಳ್ಳು, ಎಲ್ಲ ಒಂಥರ ಗೋಜಲಾಗಿದೆ. ಹಾಗಾಗೇ SIT ಅಧಿಕಾರಿಗಳು ಈ ಎಲ್ಲ ಬಿಡಿಯಾದ ಪ್ರಕರಣಗಳನ್ನು ಒಂದುಗೂಡಿಸಿ ಒಟ್ಟಾರೆಯಾಗಿ ಒಂದು ಪ್ರಕರಣವನ್ನಾಗಿ ತೆಗೆದುಕೊಂಡು ತನಿಖೆಯ ದಿಕ್ಕನ್ನು ಬದಲಾವಣೆ ಮಾಡಬೇಕು. ಅಷ್ಟೇ ಅಲ್ಲ, ಇದುವರೆಗೇನು ಸರ್ಕಾರ SITಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಹಾಕಿತ್ತು, ಅದನ್ನು ಕೂಡ ಬದಲಾವಣೆ ಮಾಡಬೇಕು. SITಯ ಒಂದು ಅವಧಿ ಏನಿದೆಯಲ್ಲ ಅದನ್ನು ಕೂಡ ವಿಸ್ತರಣೆ ಮಾಡಬೇಕು ಅಂಥೇಳಿ ಸರ್ಕಾರಕ್ಕೂ ಮನವಿ ಸಲ್ಲಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧ ಈಗ SIT ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಕೂಡ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಏಕಾಏಕಿ ಅವ್ರು ತಮ್ಮ ಇಷ್ಟ ಬಂದಾಗ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಹಾಗಾಗಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ನ್ಯಾಯಾಲಯದ ಅನುಮತಿಯನ್ನು ಕೂಡ ಪಡ್ಕೊಂಡು ನಂತರ ಇಡೀ ತನಿಖೆಯ ದಿಕ್ಕನ್ನು ಹೇಗೆ ಬದಲಾಯಿಸಬೇಕು, ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಕೊಂಡೊಯ್ಯಬೇಕು ಅನ್ನುವಂಥ ತೀರ್ಮಾನವನ್ನು SIT ಅಧಿಕಾರಿಗಳು ಮಾಡಬೇಕಾಗಿದೆ. ಹಾಗಾಗೇ ಈಗ ಎಲ್ಲ ಒಂದು ಬಿಡಿಯಾದ ಪ್ರಕರಣಗಳನ್ನ ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಶರತ್. ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.